ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ತುಂಬ ನನಗೆ ಕೇಳ್ಕೊಳ್ತಾ ಇರೋದ್ರಿಂದ ಐ ಡಿಸೈಡೆಡ್ ಐ ಶುಡ್ ಡೂ ಅಂತ, ಇನ್ನು ಡಿಲೇ ಮಾಡಬಾರ್ದು ಅಂತ ನಾನು ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ, ಈ ಒಂದು ರಿಲೇಷನ್ಶಿಪ್ ನಿಮ್ಮದು ಅವ್ರದ್ದು ಏನೇ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಎನಿಥಿಂಗ್ ಏನೇ ಇರಲಿ, ಅವರ ಮನಸ್ಥಿತಿ ಏನಿದೆ, ಅವರ ಪ್ರೆಸೆಂಟ್ ಲೈವ್ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಕಡೆಗೆ, ಅವರ ನಿಜವಾದ ಎನರ್ಜಿ ನಿಮ್ಮ ಕಡೆಗೆ ಏನಿದೆ ಅಂತ ಚೆಕ್ ಮಾಡೋಣ. ಈ ವ್ಯಕ್ತಿಯನ್ನು ನೆನೆಸ್ಕೊಂಡು ಮನಸ್ಸಿನಲ್ಲಿಟ್ಕೊಂಡು ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿ. ಬ್ಲೂ ಆರ್ ರೆಡ್ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೀವು ಮಾಡಿ. ಸೊ ಎಂದಿನಂತೆ ನಾನು ಈ ಒಂದು ಕ್ಯಾಂಡಲ್ನೇ ರೀಡಿಂಗ್ ಮಾಡ್ತಾಯಿದ್ದೀನಿ. ಅವರ ಮನಸ್ಥಿತಿ ಏನಿದೆ ಅಂತ ಚೆಕ್ ಮಾಡೋಣ, ಹಾಗೂ ಅವರ ಎನರ್ಜಿ ನಿಮ್ಮ ಕಡೆಗೆ ಏನಿದೆ ಅಂತ ಚೆಕ್ ಮಾಡೋಣ. ವಾಟ್ ಈಸ್ ದಿಯರ್ ಕರೆಂಟ್ ಫೀಲಿಂಗ್ಸ್ ಟುವರ್ಡ್ಸ್ ಯು? ಸೊ ಈ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ನಿಮ್ಮನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎನರ್ಜಿ ವೈಸ್ ತುಂಬ ಸ್ಟ್ರಾಂಗಾಗಿ ನಾನು ನೋಡ್ತಾ ಇದ್ದೀನಿ. ನೀವು ವ್ಯಾಕ್ಸ್ನ ನೋಡಿದ್ರೂ ಕೂಡ ಫ್ಲಿಕ್ಕರ್ ಆಗ್ತಾ ಇದೆ, ಹಾಗೂ ವ್ಯಾಕ್ಸ್ ನಿಲ್ತಾ ಇಲ್ಲ ವಾಟರ್ನಲ್ಲಿ. ಇದರ ಅರ್ಥ ಏನು ಅಂದರೆ, ಅವರ ಮೈಂಡಲ್ಲಿ ನೀವು ತುಂಬ ಎನರ್ಜೆಟಿಕ್ ಆಗಿ ಸ್ಟೇ ಆಗಿದ್ದೀರಾ ಅಂತ ಅರ್ಥ. ಹಾಗೂ ಈ ವ್ಯಕ್ತಿಗೆ ಒಂದೇನಾಗ್ತಾ ಇದೆ ಅಂದರೆ, ಮಾತಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ನಿಮ್ಮ ಜೊತೆ ಇರಬೇಕು ಅನ್ನುವಂಥ ಒಂದು ತಳಮಳ ಜಾಸ್ತಿ ಆಗ್ತಾ ಇದೆ ನಿಮ್ಮ ಕಡೆಗೆ. ಆ ರೀತಿಯಾದ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಒಂದು ಪಶ್ಚಾತ್ತಾಪದ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ನನ್ನಿಂದ ಏನೋ ತಪ್ಪಾಗಿರ್ಬೋದು, ನನ್ನಿಂದ ಏನೋ ಮಿಸ್ಟೇಕ್ ಆಗಿರ್ಬೋದು, ನಾನೇನೋ ಮಾತಾಡಿಬಿಟ್ಟೆ, ಆತ್ರದಿಂದ ಏನೋ ಹೇಳಿಬಿಟ್ನಲ್ಲ. ಸೊ ಕೋಪದಿಂದ ಏನೋ ವರ್ತಿಸಿದ್ದಾರೆ ನಿಮ್ಮ ಹತ್ರ. ಆ ಒಂದು ವರ್ತನೆ ಅವ್ರಿಗೆ ಸರಿ ಅನ್ನಿಸ್ತಾ ಇಲ್ಲ. ಸೊ ಅವ್ರು ಹೇಗೆ ರಿಯಾಕ್ಟ್ ಮಾಡಿರ್ಬೋದು, ನಿಮ್ಮ ಹತ್ರ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿರ್ಬೋದು, ಆ ರಿಯಾಕ್ಷನ್ ಸರಿ ಇಲ್ಲ, ಹೀಗೆ ನಾನು ಮಾಡಬಾರ್ದಾಗಿತ್ತು, ಹೀಗೆ ನಾನು ವರ್ತಿಸ್ಬಾರ್ದಾಗಿತ್ತು, ಈ ಥರದ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಇನ್ನೇನು ಪಿಕ್ ಮಾಡ್ತಾ ಇಲ್ಲ. ಅಂದರೆ ಯಾರ ಜೊತೆನೂ ಇಲ್ಲ ಇವರು, ಯಾರ ಜೊತೆನೂ ಇದನ್ನು ಡಿಸ್ಕಷನ್ ಕೂಡ ಮಾಡ್ತಾ ಇಲ್ಲ. ಯಾಕೆಂದರೆ ಅವ್ರಿಗೇನು ಅನ್ನಿಸ್ತಾ ಇದೆ ಅಂದರೆ, ಬೇರೆಯವರು ಮಿಸ್ಗೈಡ್ ಮಾಡ್ಬೋದು, ಬೇರೆಯವರು ಅವ್ರಿಗೆ ತಪ್ಪಾದ ದಾರಿ ಹೇಳ್ಬೋದು, ಹೀಗೆ ಮಾಡು ಹಾಗೆ ಮಾಡು ಅಂತ ಬ್ಯಾಡ್ ಗೈಡೆನ್ಸ್ ಕೊಡ್ತಾರೆ ಅನ್ನುವಂಥ ಒಂದು ಅನುಭವನೂ ಆಗಿರ್ಬೋದು. ಮೇ ಬಿ ಆಗ ಅವ್ರಿಗೆ ಆ ಥರದ್ದೊಂದು ಬ್ಯಾಡ್ ಗೈಡೆನ್ಸ್ ಸಿಕ್ಕಿರ್ಬೋದು ಈ ರಿಲೇಷನ್ಶಿಪ್ ವಿಷಯವಾಗಿ. ಅದರಿಂದನೇ ಅವ್ರಿಗೆ ಆ ಥರ ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅನ್ನೋದನ್ನ ಪಿಕ್ ಮಾಡ್ತಾ ಇದ್ದೀನಿ ಸ್ಟ್ರಾಂಗಾಗಿ. ಹಾಗೂ ಇವಾಗ ಅವರ ಮನಸ್ಥಿತಿ ಏನಂದರೆ, ಒಂದು ಹತೋಟಿಗೆ ಬಂದಿದೆ. ಮುಂಚೆ ಇರಲಿಲ್ಲ. ಅವರ ಮನಸ್ಥಿತಿ ತುಂಬ ಚಂಚಲವಾಗಿತ್ತು, ಹಾಗೂ ಬಾಯಿಗೆ ಬಂದಂಗೆ, ಮನಸ್ಸಿಗೆ ಅನ್ನಿಸ್ದಂಗೆ ವರ್ತಿಸ್ತಾ ಇದ್ರು. ಆದರೆ ಅದನ್ನು ನಾನು ಪಿಕ್ ಮಾಡ್ತಾ ಇಲ್ಲ. ಅವಾಗ ಏನಾಗ್ತಾ ಇದೆ ಅಂದರೆ, ಹೌದು ನಾನು ಏನಾದರೂ ತುಂಬ ಮಾತಾಡ್ಬಿಟ್ನಾ, ನಾನು ತುಂಬ ಹರ್ಟ್ ಮಾಡಿಬಿಟ್ನಾ, ನಾನು ಹೀಗೆ ಮಾಡಿದ್ದು ಸರಿನಾ? ಸೊ ಈ ಥರದ ಒಂದು ಮನೋಭಾವನೆ ಈ ವ್ಯಕ್ತಿಗೆ ಬಂದಿದೆ ನಿಮ್ಮ ಕಡೆಗೆ. ಅದನ್ನು ನಾನು ಸ್ಟ್ರಾಂಗಾಗಿ ನೋಡ್ತಾ ಇದ್ದೀನಿ. ಸೊ ಇನ್ನೇನಾದರೂ ಪಿಕ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಆ ಮೆಸೇಜ್ನ ಹೇಳ್ತೀನಿ. ಒಂದು ಹಾರ್ಟ್ ಶೇಪ್ ಬಂದಿದೆ ಇಲ್ಲಿ, ಹಾರ್ಟ್ ಎನರ್ಜಿ ಪಿಕ್ ಮಾಡ್ತಾ ಇದ್ದೀನಿ. ಹಾರ್ಟ್ ಅನ್ನುವಂಥ ಒಂದು ಸಿಂಬಲ್ ವ್ಯಾಕ್ಸ್ನಲ್ಲಿ ಕ್ರಿಯೇಟ್ ಆಗಿದೆ. ಇದರ ಅರ್ಥ ಏನು ಅಂದರೆ, ಅವರ ಹಾರ್ಟ್ ಬೀಟ್ ಆಗ್ತಾ ಇದೆ ನಿಮ್ಮ ಕಡೆಗೆ. ಮೀನ್ಸ್ ಈ ರಿಲೇಷನ್ಶಿಪ್ನಲ್ಲಿ ರೀಕನ್ಸಿಲಿಯೇಷನ್ ಇದೆ. ಕಾಂಟ್ಯಾಕ್ಟ್ ಇಲ್ಲ ಆದರೆ ರೀಕನ್ಸಿಲಿಯೇಷನ್ ಇದೆ. ಕಾಂಟ್ಯಾಕ್ಟ್ ಇದೆ ಅಂದರೆ ನೀವು ಅವರು ಏನೋ ಒಂದು ಮನಸ್ತಾಪದಲ್ಲಿದ್ದೀರಾ ಅಂದರೆ ಆ ಒಂದು ಪ್ರಾಬ್ಲಮ್ ಸರಿ ಹೋಗುತ್ತೆ ಅನ್ನುವಂಥ ಒಂದು ಎನರ್ಜಿನ ಕೂಡ ಪಿಕ್ ಮಾಡ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಖಂಡಿತವಾಗ್ಲೂ ಕೆಲವರಿಗೆ ಇದು ತಲುಪ್ಬೋದು, ತಲುಪದೇ ಇರ್ಬೋದು. ಒಟ್ಟಿನಲ್ಲಿ ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಅದೊಂದು ರೀಸನ್ಗೆ ಆಗಿದೆ. ಯೂನಿವರ್ಸ್ ಈ ಥರ ನಿಮಗೆ ಮೆಸೇಜಸ್ ತಲುಪಿಸ್ಬೇಕಾಗಿದೆ, ಅದರಿಂದ ತಲುಪಿಸ್ತಾ ಇದೆ. ಸೊ ಇಲ್ಲಿ ಇನ್ನೇನೇನು ನೋಡ್ತಾ ಇದ್ದೀನಿ ಅಂದರೆ, ಈ ವ್ಯಕ್ತಿಗೆ ಒಂದು ಆತ್ರದಲ್ಲಿ ಏನೋ ಮಾಡಿಬಿಡ್ತಾರೆ, ಏನೋ ಹೇಳಿಬಿಡ್ತಾರೆ. ಸೊ ತುಂಬ ರಿಯಾಕ್ಟಿವ್ ಪರ್ಸನ್ ಇವರು, ರೆಸ್ಪಾನ್ಸಿವ್ ಅಲ್ಲ, ರಿಯಾಕ್ಟಿವ್ ಪರ್ಸನ್. ಅದನ್ನು ಅವ್ರಿಗೆ ಆ ಒಂದು ಬಿಹೇವಿಯರಿಂದನೇ ಇವರು ಬಹಳಷ್ಟು ಒಳ್ಳೊಳ್ಳೆ ರಿಲೇಷನ್ಶಿಪ್ಸ್ನ ಹಾಳು ಮಾಡ್ಕೊಂಡಿದ್ದಾರೆ. ಆತ್ರದಲ್ಲಿ ಏನೋ ಹೇಳಿಬಿಡೋದು, ಎಕ್ಸ್ಟ್ರೀಮ್ ಸ್ಟೆಪ್ಸ್ನ ತೊಗೊಳ್ಳೋದು, ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ವರ್ತಿಸೋದು. ಅದಾದ ನಂತರ ಅಯ್ಯೋ ನಾನು ಹೀಗೆ ಮಾಡಬಾರ್ದಾಗಿತ್ತು, ಯಾಕೆ ಹೀಗೆ ಮಾಡಿದೆ ಅಂತ ಕೂಡ ಯೋಚನೆ ಮಾಡೋದು. ಬಟ್ ಅವಾಗ ಕಾಲ
ಮುಂದೆ ಹೋಗಿಬಿಟ್ಟಿರುತ್ತೆ. ನಿಮಗೂ ತುಂಬ ಹರ್ಟ್ ಆಗಿದೆ. ನಾನು ನಿಮಗೆ ಹರ್ಟ್ ಆಗಿಲ್ಲ ಅಂತ ಹೇಳಲ್ಲ. ಈ ವ್ಯಕ್ತಿಗೂ ಅನ್ನಿಸ್ತಾ ಇದೆ ನಾನು ತುಂಬ ಹರ್ಟ್ ಮಾಡಿದ್ದೀನಿ, ನನ್ನ ಮಾತಿಂದ ಇವರಿಗೆ ಅಂದರೆ ನಿಮಗೆ ಹರ್ಟ್ ಆಗಿದೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇದೆ. ಈ ಥರ ನಾನು ಮಾಡಿದ್ರಿಂದ ರಿಲೇಷನ್ಶಿಪ್ ಈ ಒಂದು ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಇವ್ರ ಕೋಪದಲ್ಲಿ ಏನೇ ನಡ್ಕೋತಾ ಇರ್ಬೋದು, ಅದು ಅವ್ರಿಗೂ ತಪ್ಪು ಅನ್ನಿಸ್ತಾ ಇದೆ. ಒಂದು ಆ ಪಶ್ಚಾತ್ತಾಪ ಅನ್ನುವಂಥದ್ದನ್ನ ಜಾಸ್ತಿ ಪಿಕ್ ಮಾಡ್ತಾಯಿದ್ದೀನಿ. ಈಗೇನಾಗ್ತಾಯಿದೆ ಅವ್ರ ಪರಿಸ್ಥಿತಿ ಅಂದರೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ಒಂದು ರೆಸ್ಟ್ಲೆಸ್ನೆಸ್ ಪಿಕ್ ಮಾಡ್ತಾಯಿದ್ದೀನಿ, ಸರಿಯಾಗಿ ಊಟ ಸೇವನೆ ಮಾಡ್ತಾಯಿಲ್ಲ. ಸೊ ಹೀಗೆ ಅವರ ಒಂದು ಬಾಡಿನ ಕೇರ್ ಮಾಡ್ತಾಯಿಲ್ಲ, ಅವ್ರ ಕಡೆಗೆ ಅವರು ಗಮನ ಹರಿಸ್ತಾ ಇಲ್ಲ, ತೀರಾ ಒಂದು ಒಂಟಿತನನ ಅನುಭವಿಸ್ತಾ ಇದ್ದಾರೆ, ನರಳ್ತಾ ಇದ್ದಾರೆ ಅಂತಲೂ ಹೇಳಬಹುದು. ಸೊ ಈ ಥರದ್ದು ಒಂದು ಸಿಚುವೇಷನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡೋದು ನಿಮಗೆ ಬಿಟ್ಟಿದ್ದು. ಬಟ್ ನಾನಿಲ್ಲೇನು ನೋಡ್ತಿದ್ದೀನಿ ಅಂದರೆ ಅವ್ರಿಗೆ ನಿಮ್ಮನ್ನು ನಿಮ್ಮ ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು, ಈ ಬಾಂಡಿಂಗ್ನ ನಾನು ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನುವಂಥ ಒಂದು ಯೋಚನೆ ಇದೆ. ಹಾಗೆ ಅವ್ರಿಗೆ ಭಯ ಕೂಡ ಇದೆ, ನೀವು ರಿಜೆಕ್ಟ್ ಮಾಡ್ತಿರೋ ಏನೋ, ನೀವು ಅವ್ರನ್ನ ಮಾತಾಡಿಸ್ದೇ ಇರಬಹುದು, ಅಥವಾ ನಿಮಗೇನೆ ಇಷ್ಟ ಆಗದೆ ನೀವೇ ದೂರ ಆಗಿಬಿಡ್ತೀರೇನೋ, ಈ ಥರ ಒಂದು ಭಯನೂ ಈ ವ್ಯಕ್ತಿಗೆ ಕಾಡ್ತಾ ಇದೆ ಅಂತ ಪಿಕ್ ಮಾಡ್ತಾ ಇದ್ದೀನಿ. ಇನ್ನು ಇನ್ನೇನು ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ನೋಡ್ತಾ ಇದ್ದೀನಿ, ನಾನು ನಿಮ್ಗೆ ಹೇಳ್ತೇನೆ. ಈ ವ್ಯಕ್ತಿಗೆ ನೀವೊಂದು ಬೆಳಕು. ಓಕೆ, ಈ ವ್ಯಕ್ತಿಗೆ ನೀವೊಂದು ಲೈಟ್, ಪಾಸಿಟಿವ್ ರೇ ಅಂತ ಹೇಳ್ಬೋದು. ಅವ್ರ ಲೈಫ್ನಲ್ಲಿ ಡಾರ್ಕ್ನೆಸ್ ಇತ್ತು, ಇವಾಗ ಆ ಒಂದು ಅನುಭವ ಅವ್ರಿಗೆ ಆಗ್ತಾಯಿದೆ. ಅವ್ರ ಲೈಫ್ನಲ್ಲಿ ಡಾರ್ಕ್ನೆಸ್ ಇತ್ತು ಹಿಂದೆ, ಪಾಸ್ಟ್ನಲ್ಲಿ. ನೀವು ಬಂದಾಗ ಅವ್ರ ಲೈಫ್ ಚೆನ್ನಾಗಾಯಿತು, ಅದಕ್ಕೆ ಅವ್ರು ವ್ಯಾಲ್ಯೂ ಮಾಡಲಿಲ್ಲ. ನಿಮ್ಮ ಎನರ್ಜಿನ ಅವ್ರು ವ್ಯಾಲ್ಯೂ ಮಾಡಿಲ್ಲ. ನೀವು ಹೇಗೆ ಅವ್ರನ್ನ ನೋಡ್ಕೊಂಡ್ರಿ ಅದನ್ನು ವ್ಯಾಲ್ಯೂ ಮಾಡಿಲ್ಲ. ಇವಾಗ ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಆ ಒಂದು ಬೇಜಾರಾಗ್ತಾಯಿದೆ. ನಾನು ತುಂಬ ಎಕ್ಸ್ಟ್ರೀಮಾಗಿ ವರ್ತನೆ ಮಾಡಿದ್ರಿಂದನೇ ಹೀಗೆಲ್ಲ ಆಗ್ತಾಯಿದೆ, ನಾನು ಹೀಗೆ ವರ್ತಿಸಬಾರ್ದಾಗಿತ್ತು. ಅವರು ಹಿಂದೆ ಅಂದರೆ ಪಾಸ್ಟ್ನಲ್ಲಿ ಅವರು ಬೇರೆಯವ್ರ ಮಾತನ್ನು ಕೇಳಿ ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ಬೇಜಾರು ಮಾಡಿದ್ದಾರೆ. ನಿಮ್ಮ ನಂಬಿಕೆಗೂ ಕೂಡ ಅವರು ಒಂದಷ್ಟು ಸಲ ಧಕ್ಕೆನುಂಟು ಮಾಡಿದ್ದಾರೆ. ಅಂದರೆ ನೀವು ಮಾಡಬೇಡ ಅಂದಿದ್ದನ್ನೇ ಮಾಡೋದು, ಹಠ, ತುಂಬ ಹಠ, ನೀವು ಹೀಗಿರೋ ಅಂದರೆ ಅದಕ್ಕೆ ವಿರುದ್ಧವಾಗಿ ವರ್ತಿಸೋದು, ಇದೆಲ್ಲ ಮಾಡಿರೋದ್ರಿಂದ ಸೊ ಇಲ್ಲಿ ಒಂದು ಡೀಪರ್ ಲೆವೆಲ್ಲಾಗಿ ಆಗಿದೆ. ಒಂದು ನಿಮ್ಗೇನು ಅನಿಸಿದೆ ಅಂದರೆ ನಾನು ಒಳ್ಳೆ ದಾರಿ ತೋರಿಸಿದ್ರು ಇವರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅದಕ್ಕೆ ಬೆಲೆ ಕೊಡಲ್ಲ ಅಂತ. ಅವ್ರಿಗೇನು ಅನ್ನಿಸ್ತಿದೆ ಅಂದರೆ ನೀವು ಸ್ವಾರ್ಥತೆ ಇಲ್ಲದೆ ನಡ್ಕೊಂಡಿದ್ರೂ ಕೂಡ ಒಂದು ವ್ಯಾಲ್ಯೂ ಮಾಡಲಿಲ್ವಲ್ಲ. ಸೊ ಕಾಲ ಮೀರೋಯ್ತೇನೋ, ಅಂದರೆ ಈ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಕಾರಣ ನಾನಾಗಿರೋದ್ರಿಂದ ನಂಗೆ ಸರಿ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಅನ್ನುವಂಥ ಒಂದು ಆತಂಕದಲ್ಲೂ ಈ ವ್ಯಕ್ತಿ ಇದ್ದಾರೆ ಅಂತಲೂ ನಾನು ಪಿಕ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಛಲ ಬಿಡೋಕ್ಕೆ ರೆಡಿ ಇಲ್ಲ ಇವರು. ಅಂದರೆ ಇಲ್ಲ, ನಾನು ಸರಿ ಮಾಡ್ಕೊಳ್ತೀನಿ, ನನ್ನಿಂದನೇ ಅಲ್ವಾ ತಪ್ಪಾಗಿರೋದು, ನಾನೇ ಅಲ್ವಾ ಕಾರಣ ಈ ಒಂದು ರಿಲೇಷನ್ಶಿಪ್ ಹಾಳಾಗೋದಕ್ಕೆ, ನನ್ನ ಕಡೆಯಿಂದ ನಾನು ಏನೇನು ಮಾಡ್ಬೋದು ನಾನು ಮಾಡ್ತೀನಿ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲೂ ಈ ವ್ಯಕ್ತಿ ಖಂಡಿತವಾಗ್ಲೂ ಇದ್ದಾರೆ. ಸೊ ಇವ್ರಿಗೆ ನೀವು ಚಾನ್ಸ್ ಕೊಡ್ಬೋದಾ ಅಂದರೆ ಅವರು ಒಂದು ಅಹಂಭಾವನೆಯಲ್ಲಿ ಹಿಂದೆ ನಡ್ಕೊಂಡಿದ್ದಾರೆ, ನಾನು ನಡ್ಕೊಂಡಿಲ್ಲ ಅಂತ ಹೇಳಲ್ಲ. ಆದರೆ ಅವರಲ್ಲಿ ಈಗ ಒಂದು ಬದಲಾವಣೆಯೂ ಕೂಡ ನಾನು ಪಿಕ್ ಮಾಡ್ತಾಯಿದ್ದೀನಿ. ಸ್ಟ್ರಾಂಗ್ ಆಗಿ ವ್ಯಾಕ್ಸ್ನಲ್ಲಿ, ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ಆ ಒಂದು ಬದಲಾವಣೆಯೂ ನಾನು ಪಿಕ್ ಮಾಡ್ತಾಯಿದ್ದೀನಿ. ಅವರಲ್ಲಿ ಒಂದು ಪಾಸಿಟಿವಿಟಿ ಇವಾಗ ಬೆಳೀತಾ ಇದೆ, ಆದರೆ ಪಾಸ್ಟ್ನಲ್ಲಿ ಇರಲಿಲ್ಲ. ಯಾಕಂದರೆ ಮೇ ಬಿ ಅವ್ರು ಬೆಳೆದು ಬಂದಿರುವಂಥ ವಾತಾವರಣ ಹಾಗಿತ್ತು ಅನಿಸುತ್ತೆ. ಪ್ರೀತಿನ ಅವರು ಅಸಡ್ಡೆಯಾಗಿ ನೋಡ್ಕೊಂಡಿದ್ದಾರೆ. ಅಂದರೆ ವ್ಯಾಲ್ಯೂ ಇರುವಂಥ ಒಂದು ರಿಲೇಷನ್ಶಿಪ್ನ ವ್ಯಾಲ್ಯೂ ಮಾಡಿಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ, ವ್ಯಾಲ್ಯೂಬಲ್ ರಿಲೇಷನ್ಶಿಪ್ನ ವ್ಯಾಲ್ಯೂ ಮಾಡಿಲ್ಲ ಅಂದಾಗ ಆ ವ್ಯಕ್ತಿ ದೂರ ಆಗ್ತಾರೆ. ಹಾಗೆ ಈಗ ಅವ್ರ ಪರಿಸ್ಥಿತಿ ಆಗಿದೆ. ಸೊ ಈಗ ಗಿಲ್ಟ್ ಕೂಡ ಇದೆ, ನನ್ನಿಂದ ತಪ್ಪಾಗಿರೋದ್ರಿಂದ ವಾಪಸ್ ಬರ್ತಾರೋ ಇಲ್ವೋ, ಸರಿ ಹೋಗುತ್ತೋ ಇಲ್ವೋ, ಮೊದಲಂಗೆ ಇರುತ್ತೋ ಇಲ್ವೋ, ನೀವು ಮೊದಲಂಗೆ ಇರ್ತೀರೋ ಇಲ್ವೋ, ಈ ಥರ ಒಂದು ಬಿಲೀಫ್ ಸಿಸ್ಟಮ್ ಏನಿತ್ತು ಹಿಂದೆ, ಅದು ಬ್ರೇಕ್ ಆಗಿದೆ ಅವ್ರಿಗೆ. ಸೊ ಈಗೇನಾಗ್ತಾಯಿದೆ ಅಂದರೆ ಒಡೆದೋದ ಗಾಜಿನ ಒಂದು ಜಗ್ ಇರ್ಬೋದು, ವಸ್ತು ಇರ್ಬೋದು, ಅದನ್ನು ಮತ್ತೆ ಜೋಡಣೆ ಮಾಡಿದ್ರೂ ಕೂಡ ಇಟ್ ಈಸ್ ಅಗೇನ್ ನಾಟ್ ದ ಸೇಮ್, ಹಾಗೇ ಇರಲ್ವಲ್ಲ. ಸೊ ಈ ಥರ ಒಂದು ಡೀಪರ್ ಲೆವೆಲ್ ಥಾಟ್ಸ್ನ ಕೂಡ ಇವರು ಆ ಒಂದು ಥಾಟ್ಸ್ಗೂ ಕೂಡ ಒಳಗಾಗಿದ್ದಾರೆ ಅಂತ ನಾನು ಪಿಕ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಬೇಕು ಅನ್ನೋದಕ್ಕಿಂತ ಅವ್ರಿಗೆ ಆ ಟೈಮ್ನಲ್ಲಿ ಎಲ್ಲಿ ಹೋಗ್ತಾರೆ, ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ತಾರೆ, ಈ ಥರ ಒಂದು ಗ್ರ್ಯಾಂಟೆಡ್ ಆಗಿರುವಂಥ ಯೋಚನೆ ಇತ್ತು. ಇವಾಗ ಏನಾಗ್ತಾಯಿದೆ, ಬಿಟ್ಟು ಹೋಗಿಬಿಡ್ತಾರೆ, ಓಕೆ ಹೀಗೂ ವರ್ತಿಸ್ತಾರೆ, ಈ ಥರನೂ ಒಂದು ಸ್ಟೆಪ್ ತೊಗೋತಾರೆ, ಈ ಥರನೂ ನನ್ನನ್ನು ಕೀಳಾಗಿ ನೋಡ್ತಾರೆ
ಅನ್ನುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾಯಿದ್ದೀನಿ. ಸೊ ಎಸ್, ಅವ್ರಿಗೆ ಬೇಕು ಅನ್ನಿಸ್ತಾ ಇದೆ ರಿಲೇಷನ್ಶಿಪ್, ಹಾಗೂ ಸರಿ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿನಲ್ಲೇ ಈಗಲೂ ಇದ್ದಾರೆ. ಹಾಗೂ ಅವರ ಮೈಂಡ್ ಮೆಸೇಜಸ್ನ ನಾನು ನಿಮಗೀಗ ಹೇಳ್ತೀನಿ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಅವ್ರಿಗೆ ಏನು ಹೇಳಬೇಕು ಅನ್ನಿಸ್ತಾ ಇದೆ ಅಂತ ಕೂಡ ನಾನು ಪಿಕ್ ಮಾಡ್ತೀನಿ. ನಾನು ಇನ್ನೇನೂ ಪಿಕ್ ನೆಗೆಟಿವ್ ಆಗಿ ನೋಡ್ತಾ ಇಲ್ಲ. ಅವರೇ ನಿಮ್ಮನ್ನು ರೀಚ್ ಔಟ್ ಆಗ್ತಾರೆ. ಅಕಸ್ಮಾತ್ ನಿಮಗೆ ರೀಚ್ ಔಟ್ ಆಗಬೇಕು ಅನಿಸಿದರೆ ರೈಟ್ ಟೈಮ್ ಟು ರೀಚ್, ಬಟ್ ಸ್ಟಿಲ್ ನೀವು ವೆಯ್ಟ್ ಮಾಡಿ, ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದೆ. ಈಗ ನಾನು ಅವರ ಮೈಂಡ್ ಮೆಸೇಜಸ್ ನೋಡ್ತಿದ್ದೀನಿ. ಯು ವೇರ್ ರೈಟ್ ಅಂತ ಬರ್ತಾ ಇದೆ. ಸೊ ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ಸರಿಯಾಗೇ ಇದ್ದೆ, ನೀನು ಸರಿಯಾಗೇ ನನ್ನ ಹತ್ರ ನಡ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಐ ಲಾಂಗ್ ಫಾರ್ ಯೋರ್ ಕಿಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ನಿನ್ನನ್ನು ತುಂಬ ಸ್ಟ್ರಾಂಗಾಗಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಿನ್ನ ಫಿಸಿಕಲ್ ಪ್ರೆಸೆನ್ಸ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ನೀಡ್ ಟು ಫಿಗರ್ ಔಟ್ ಮೈ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಂದರೆ, ನಾನು ನನ್ನಲ್ಲಿರುವಂಥ ಒಂದು ನೆಗೆಟಿವಿಟಿ ಏನೇ ಇರ್ಬೋದು, ನನ್ನಲ್ಲಿ ಆ ಒಂದು ಬದಲಾವಣೆನ ತರಬೇಕು, ನನ್ನಲ್ಲೂ ಏನೋ ಒಂದು ಕೊರತೆ ಇದೆ. ಸೊ ಸೆಲ್ಫ್ ರಿಫ್ಲೆಕ್ಷನ್ ಇವಾಗ ಅವ್ರು ಮಾಡ್ತಾ ಇದ್ದಾರೆ. ಸೊ ಇದರ ಅರ್ಥ ಏನಂದರೆ, ಅವ್ರು ಒಂಟಿಯಾಗೇ ಇದ್ದಾರೆ, ಯಾರ ಜೊತೆನೂ ಸೇರ್ತಾ ಇಲ್ಲ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಅವರಾಯಿತು ಅವ್ರ ಕೆಲಸ ಆಯಿತು, ಹಾಗೆ ಸ್ವಲ್ಪ ದೂರನೇ ಇದ್ದಾರೆ. ಬಿಕಾಸ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀನಿ ಅನ್ನುವಂಥ ಭಯ ಇರಬಹುದು. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಇವಾಗ ನಾನು ನೆಕ್ಸ್ಟ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಯಾರು ಈ ಒಂದು ಬ್ಲೂ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತೀನಿ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರಿಗೇನು ಹೇಳಬೇಕು ಅನಿಸ್ತಾ ಇದೆ ಅಂತ ಚೆಕ್ ಮಾಡೋಣ. ಸೊ ಈ ರಿಲೇಷನ್ಶಿಪ್ ಸರಿ ಹೋಗುತ್ತಾ? ನಿಮ್ಮಲ್ಲಿ ಏನೇ ಇರ್ಬೋದು, ಈ ರಿಲೇಷನ್ಶಿಪ್ನಲ್ಲಿ ಕಾಂಟ್ಯಾಕ್ಟ್ ಇದೆಯಾ, ಕಾಂಟ್ಯಾಕ್ಟ್ ಇಲ್ವಾ, ಅದೆಲ್ಲ ಮ್ಯಾಟರ್ ಆಗೋಲ್ಲ. ಬಟ್ ಕರೆಂಟ್ ಎನರ್ಜಿ ಓಕೆ, ಕಾಂಟ್ಯಾಕ್ಟ್ ಇಲ್ಲ ಅನ್ನೋ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಫ್ಲೇಮ್ ಹಾಗೆ ಆಫ್ ಆಗೋಯಿತು. ಸೊ ನೀವು ಅವರು ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರ್ಬೋದು. ಈ ವ್ಯಕ್ತಿ ನೀವು ಒಂದು ಒಳ್ಳೆಯ ಕನೆಕ್ಷನ್ನಲ್ಲಿ ಇಲ್ಲದೆ ಇರಬಹುದು, ಹಾಗೆ ಪಿಕ್ ಮಾಡ್ತಾಯಿದ್ದೀನಿ. ಮೇ ಬಿ ಜಸ್ಟ್ ಡಿಸ್ಕನೆಕ್ಟ್ ಆಗಿರ್ಬೋದು ನೀವು ಅವರು. ಸೊ ಅವರ ಮನಸ್ಥಿತಿ ಏನು ಅಂತ ಚೆಕ್ ಮಾಡೋಣ. ತುಂಬ ನೆಗೆಟಿವ್ ಆಗಿ ಪಿಕ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿ ಮನಸ್ಥಿತಿ ನಿಮ್ಮ ಕಡೆಗೆ ನೆಗೆಟಿವ್ ಆಗಿದೆ. ಹಾಗೂ ಬ್ಲಾಕ್ ಆಗಿರ್ಬೋದು. ಮೇ ಬಿ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು, ಮಾತಾಡದೇ ಇರ್ಬೋದು, ಒಟ್ಟಿನಲ್ಲಿ ನೀನು ಬೇಡ ಅಂತ ದೂರ ಆಗಿರ್ಬೋದು. ಸಮಥಿಂಗ್ ಲೈಕ್ ದ್ಯಾಟ್ ಓನ್ಲಿ ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಹಾಗೂ ಇವ್ರದ್ದೇನೆಂದರೆ ಸಣ್ಣ ಬುದ್ಧಿ ಅಂತ ಹೇಳ್ತಾರೆ. ಸಣ್ಣ ಬುದ್ಧಿ ಅಂದರೆ ಚಿಕ್ಕ ಚಿಕ್ಕದನ್ನು ಹಿಡ್ಕೊಳ್ಳೋದು, ಒಂದು ಇಮೋಷ್ನಲ್ ಮೆಚುರಿಟಿ ಇಲ್ಲ. ಅಂದರೆ ಬೆಳೆದಿರ್ಬೋದು, ಆದರೆ ಬುದ್ಧಿ ಬೆಳೆದಿಲ್ಲ ಅಂತಾರಲ್ಲ ಹಾಗೆ. ಒಂದು ದೊಡ್ಡತನ ಅಂತಾರಲ್ಲ, ಆ ದೊಡ್ಡತನ ಈ ವ್ಯಕ್ತಿನಲ್ಲಿಲ್ಲ. ಚಿಕ್ಕ ಚಿಕ್ಕ ವಿಷಯನೂ ಹಿಡ್ಕೊಂಡು ಏನೋ ನೀನು ಹಾಗೆ ಮಾತಾಡಿದೆ, ನೀನು ಹೀಗೆ ಮಾತಾಡಿದೆ, ನೀನು ಈ ಥರ ಹೇಳಿದೆ. ಸೊ ಒಂದು ರೀತಿಯಾಗಿ ನಿಮ್ಗೆ ಇರಿಟೇಷನ್ ಕೂಡ ಮಾಡಿದ್ದಾರೆ. ನೀನು ನನಗೆ ಇಲ್ಲಿ ಬೆಲೆ ಕೊಡಲಿಲ್ಲ, ನೀನು ಅಲ್ಲಿ ನನಗೆ ಬೆಲೆ ಕೊಡಲಿಲ್ಲ, ನೀನು ಅಲ್ಲಿ ಬಿಟ್ಕೊಟ್ಟೆ. ಸೊ ಒಂಥರ ಕಂಪ್ಲೇಂಟ್, ಯಾವಾಗ ನೋಡಿದ್ರೂ ಕಂಪ್ಲೇಂಟ್ ಜಾಸ್ತಿ ಹೇಳ್ತಿರ್ತಾರೆ. ನಿಮ್ಗೆ ಇರಿಟೇಷನ್ ಕೂಡ ಆಗಿದೆ ಈ ವ್ಯಕ್ತಿಯ ಬಿಹೇವಿಯರಿಂದ. ಇವ್ರಿಗೇನಂದರೆ ಒಂದು ಅಟೆನ್ಷನ್ ಸೀಕರ್. ಇವರು ತುಂಬ ಅಟೆನ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ಅಂದ್ಕೊಂಡು ಹಂಗೆ ನಡಿಲಿಲ್ಲ ಅಂದರೆ ಕಾರ್ತಾರೆ, ಕೋಪ ಮಾಡ್ಕೊಳ್ತಾರೆ, ಮಾತು ಬಿಡ್ತಾರೆ. ಸೊ ಎಲ್ಲನೂ ಅವರ ಒಂದು ಹಿಡಿತದಲ್ಲೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿ. ಸೊ ಇವರಲ್ಲಿ ಬಹಳಷ್ಟು ಇನ್ಸೆಕ್ಯೂರಿಟಿ ಇದೆ. ನಂದು ನಡಿಲಿಲ್ಲ ಅಂದರೆ ನನಗೆ ಜನ ಬೆಲೆ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಬೆಳೆಯುವಂಥವ್ರು ಇವರು. ಸೊ ಈಗ ಏನಾಗ್ತಿದೆ ಅಂದರೆ, ನೀವು ಅವ್ರು ಏನೇನು ಮಾಡ್ತಾಯಿದ್ದಾರೆ ಮಾಡಿರ್ಬೋದು, ಆದರೆ ಎಲ್ಲವನ್ನೂ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲವನ್ನೂ ಪೂರೈಸೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಏನಾಗ್ತಾಯಿದೆ ಅಂದರೆ, ಅವ್ರಿಗೆ ಏನು ಅನ್ನಿಸ್ತಿದೆ, ನೀವು ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ನೀವು ಅವ್ರಿಗೆ ನೋವು ಮಾಡ್ತಾಯಿದ್ದೀರಾ, ಬೇಕು ಅಂತ ಹರ್ಟ್ ಮಾಡ್ತಾಯಿದ್ದೀರಾ. ಈ ರೀತಿಯೆಲ್ಲ ಈ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ. ಅವ್ರ ಯೋಚನೆ ಹೇಗಿದೆ ಅಂದರೆ, ಈಗ ಪ್ರೆಸೆಂಟ್ನಲ್ಲಿ ನಿಮ್ಮ ಕಡೆಗೆ ತುಂಬಾ ಒಂದು ರೀತಿಯಾದ ಒಂದು ಬ್ಲಾಕೇಜಲ್ಲಿದೆ. ಓಕೆ, ಬ್ಲಾಕೇಜ್ ಅಂದರೆ ಬೇಕು ಅಂತಲೇ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿರಬಹುದು. ಹಾಗೂ ಬೇಡ ನನಗೆ, ನೀನು ಹೊಟ್ಟೋಗು ಅಂತ ನಿಮ್ಮನ್ನು ಹೆದರಿಸೋದಾಗಿರ್ಬೋದು. ನಿಮ್ಮ ಒಂದು ಮನಸ್ಥಿತಿನ ಅವರು ಅರ್ಥ ಮಾಡ್ಕೊಳ್ಳದೆ ಪದೇ ಪದೇ ಬೇಜಾರು ಮಾಡುವಂಥದ್ದು. ಸೊ ಬಹಳಷ್ಟು ಇಂಬ್ಯಾಲೆನ್ಸ್ ರಿಲೇಷನ್ಶಿಪ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಅವ್ರ ಕಡೆಯಿಂದ ಏನಾಗ್ತಾಯಿದೆ ಅಂದರೆ, ರಿಫ್ಲೆಕ್ಷನ್ ಇಲ್ಲ. ಅವ್ರ ಕಡೆಯಿಂದ ನನ್ನಿಂದ ಏನೋ ತಪ್ಪಾಗಿದೆ ಅನ್ನುವಂಥ ಅನುಭವ ಅಂತೂ ಇಲ್ಲ. ಬೇರೆಯವ್ರ ಹತ್ರನೂ ಇವರು ಒಂದು ಒಳ್ಳೆ ಕನೆಕ್ಷನಲ್ಲಿ ಇಲ್ಲ. ಈ ವ್ಯಕ್ತಿ ಹೇಗೆ ಅಂದರೆ, ಎಲ್ಲಿ ಹೋದರೂ ಕೂಡ ಅವ್ರದ್ದೇ ನಡಿಬೇಕು ಅನ್ನುವಂಥ ಒಂದು ಅಹಂಭಾವನೆ ಇಟ್ಕೊಂಡು ಬೆಳೆಯುವಂಥವ್ರು. ಸೊ ಎಲ್ಲಿ ಹೋದರೂ ಎಲ್ಲನೂ ಇವರ ಒಂದು ಇತಿನಲ್ಲೇ ನಡೆಯೋದಿಲ್ಲ. ಇತಿಮಿತಿನಲ್ಲಿ ಹೇಗೆ ನಡೆಯೋಕ್ಕಾಗತ್ತೆ ಹೇಳಿ. ಸೊ ಆಗ ಆಗ್ತಾ ಇಲ್ಲ ಅಂದಾಗ ಏನಾಗ್ತಾ ಇದೆ ಅಂದರೆ, ಅವ್ರಿಗೆ ಇರಿಟೇಷನ್ ಜಾಸ್ತಿ ಆಗ್ತಾಯಿದೆ. ಎಲ್ಲ ಇರಿಟೇಷನ್ನು ನಿಮ್ಮನ್ನು ಇಟ್ಕೊಂಡು ಟಾರ್ಗೆಟ್ ಮಾಡಿ, ಯಾರೋ ಏನೋ ಹೇಳಿದ್ರೆ ಅವ್ರಿಗೆ ಹೇಳಲ್ಲ, ನಿಮಗೆ ಬಂದು ಹೇಳ್ತಾರೆ. ಯಾರ್ದೋ ಕೋಪನ ನಿಮ್ಮ ಮೇಲೆ ಹಾಕುವಂಥದ್ದು, ಇದನ್ನೆಲ್ಲ ಅವರು ತುಂಬ ರೆಗ್ಯುಲರಾಗೆ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮ ಹತ್ರ.
ಸೊ ನಿಮಗೂ ಕೂಡ ಅದನ್ನು ಸಹಿಸ್ಕೊಂಡು ಬಹಳ ಹಿಂಸೆ ಆಗಿದೆ ಅಂತ ಹೇಳ್ಬೋದು. ನಿಮಗೂ ಅವ್ರ ಕೋಪನ ಆ್ಯಕ್ಚುಲಿ ನೀವು ಒಬ್ಸರ್ವ್ ಮಾಡಿರ್ಬೋದು. ನಿಮ್ಗೇನು ಅನ್ನಿಸ್ತಿದೆ ಅಂದರೆ ಕೋಪ ಜಾಸ್ತಿ ಆಗ್ತಾಯಿದೆ ಬಿಟ್ಟರೆ ಕಮ್ಮಿ ಆಗ್ತಾಯಿಲ್ಲ, ಇವರ ಇಮೋಷನ್ಸ್ ಸರಿ ಇಲ್ಲ, ಒಂದು ಮೆಚ್ಯೂರಿಟಿ ಇವ್ರಿಗಿಲ್ಲ, ತುಂಬ ಸ್ವಾರ್ಥತೆ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮಗೆ ಮೊದಲು ಕೊಟ್ಟ ಹಾಗೆ ಒಂದು ಗೌರವ, ಬೆಲೆ ಹಾಗೂ ಮೊದಲು ನೋಡ್ಕೊಂಡು ಹಾಗೆ ನೋಡ್ಕೋಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಯಾಕಂದರೆ ಪ್ರೀತಿ ಅನ್ನೋದು ಒಂದು ಫ್ಲೋನಲ್ಲಿರಬೇಕು. ಆದರೆ ಈ ರಿಲೇಷನ್ಶಿಪ್ನಲ್ಲಿ ಒಂದು ಬಲವಂತವಾಗಿದೆ ಅಂತ ಹೇಳ್ತೀನಿ. ಬಲವಂತವಾಗಿ ಎಲ್ಲವನ್ನು ನಿಮ್ಮಿಂದ ಮಾಡಿಸ್ಕೊಳ್ತಾ ಇದ್ದಾರೆ, ಅದನ್ನು ಪ್ರೀತಿಯಿಂದ ಮಾಡಿಸ್ಕೊಳ್ತಾ ಇಲ್ಲ. ನಿಮಗಿದು ಒಂಥರ ಉಸಿರು ಕಟ್ಟಿರುವಂಥ ಒಂದು ಸ್ಥಿತಿ ಆಗ್ತಾಯಿದೆ. ಯು ಕ್ಯಾನ್ ಸಿ ದ ಫ್ಲೇಮ್ ಇಸ್ ಬರ್ನಿಂಗ್, ತುಂಬ ಹೈಯಾಗಿ ಬರ್ನ್ ಆಗ್ತಾಯಿದೆ. ಇದರ ಅರ್ಥ ಏನಂದರೆ ಅವ್ರ ಈಗೋ ಅಷ್ಟೇ ಹೆಚ್ಕೊಂಡು ಹೋಗ್ತಾಯಿದೆ, ಅಂದರೆ ಬೆಳೀತಾ ಇದೆ ಅವ್ರ ಈಗೋ. ಅವಾಗ ಏನಾಗುತ್ತೆ ಅಂದರೆ ಬೇರೆ ಸುತ್ತ ಇರೋರಿಗೆ ಅದು ಇರಿಟೇಷನ್ ಆಗುತ್ತೆ, ಹಾಗೂ ಅವ್ರಿಗೆ ಇರಬೇಕು ಇವ್ರ ಜೊತೆ ಅನಿಸೋದಿಲ್ಲ. ಹಾಗೆ ಇವ್ರನ್ನ ಬಿಟ್ಟು ಭಾಳಷ್ಟು ಜನ ತೊರೆದಿದ್ದಾರೆ, ಇವ್ರನ್ನ ತೊರೆದು ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಹಾಗೆ ಇವಾಗಲೂ ಕೂಡ ನೀವೇ ಬರ್ತೀರಾ, ನೀವೇ ಮಾತಾಡಿಸ್ತೀರಾ, ನೀವೇ ಸಾರಿ ಕೇಳ್ತೀರಾ, ಹೀಗೆ ನೀವೇ ಎಲ್ಲ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ನೀವೇ ಫಿಕ್ಸ್ ಮಾಡಬೇಕು, ನೀವು ಫಿಕ್ಸ್ ಮಾಡಲಿಲ್ಲ ಅಂದರೆ ನಾನು ಮಾಡಲ್ಲ, ನಾನು ಇರಲ್ಲ, ನಾನು ಜೊತೆ ಇರಲ್ಲ, ನೀ ಹೋಗು. ಸೊ ಈಗೇನಾಗ್ತಾಯಿದೆ ಅಂದರೆ ಹೆದರಿಸ್ತಾ ಇದ್ದಾರೆ, ಹಾಗೂ ನಿಮ್ಮನ್ನು ಒಂದು ಇಂಡೈರೆಕ್ಟಾಗಿ ಟಾರ್ಚರ್ ಕೊಡೋದಾಗಿರ್ಬೋದು. ಇಂಡೈರೆಕ್ಟ್ ಟಾರ್ಚರ್ ಏನೇ ಆಗಿರಲಿ, ಮೇ ಬಿ ನಿಮ್ಮ ಗೊತ್ತಿರೋರ ಹತ್ರ ಎತ್ಕಟ್ಟೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ಬೇರೆಯವ್ರ ಹತ್ರ ನೆಗೆಟಿವ್ ಆಗಿ ಹೇಳುವಂಥದ್ದು, ಹೀಗೆಲ್ಲ ಇಂಡೈರೆಕ್ಟಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ನಿಮಗೆ ನೆಮ್ಮದಿ ಕೊಡ್ತಾ ಇಲ್ಲ, ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಈ ವ್ಯಕ್ತಿ ಹೇಗೆ ಅಂದರೆ ಪ್ರೀತಿ ಅನ್ನೋದು ಅರ್ಥ ಮಾಡಿಕೊಂಡೇ ಇಲ್ಲ ಇದುವರೆಗೂ. ಪ್ರೀತಿ ಹೇಗಿರುತ್ತೆ, ಪ್ರೀತಿ ಅಂದರೆ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಾನು ಆ ಒಂದು ಪ್ರೀತಿಗೆ ಒಂದು ಗೌರವಿಸಬೇಕು, ನಥಿಂಗ್. ಸೊ ಇವ್ರು ಬದಲಾಗ್ತಾರ ಅಂದರೆ ನಾನು ಅವರಲ್ಲಿ ಬದಲಾವಣೆ ಪಿಕ್ ಮಾಡ್ತಾ ಇಲ್ಲ, ಐ ಆಮ್ ಸಾರಿ ಟು ಸೇ. ಆದರೆ ಇವರು ಒಂದು ಲೂಪ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಲೂಪ್ ಅಂದರೆ ಏನು, ಒಂದು ಸುಳಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರದ್ದೇ ಆದ ಒಂದು ಈಗೋಯಿಸ್ಟಿಕ್ ಸುಳಿನಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಿಮ್ಮನ್ನು ಎಳ್ಕೊಳ್ತಾರೆ. ಅವಾಗ ಏನಾಗುತ್ತೆ ಅಂದರೆ ನೀವು ಮುಳುಗೋಗ್ತೀರಾ, ಅವರು ಮುಳುಗೋಗ್ತಾರೆ. ಇವಾಗ ನಿಮ್ಗೇನು ಅನ್ನಿಸ್ತಾ ಇದೆ ಅಂದರೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಸೊ ನೀವು ಈ ಪ್ಯಾಟರ್ನ್ನ ಪಿಕ್ ಮಾಡ್ತಾ ಇದ್ದೀರಾ, ಹಾಗೂ ಇದು ಸರಿ ಅನ್ನಿಸ್ತಾ ಇಲ್ಲ. ಸೊ ನೀವು ಅವ್ರನ್ನ ಎದುರಿಸ್ತಾ ಇದ್ದೀರಾ. ನೀವು ಎದುರಿಸ್ತಾ ಇರೋದು ಅವ್ರಿಗಿಷ್ಟ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಎಲ್ಲ ರೀತಿಯಾಗೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂದರೆ ನೀವೇನಾದರೂ ಫೈನಾನ್ಷಿಯಲಿ ಈ ವ್ಯಕ್ತಿಯಿಂದ ಡಿಪೆಂಡೆಂಟ್ ಆಗಿದ್ದೀರಾ ಅಂದರೆ ನೀವು ಅವರಿಂದ ಎಕ್ಸ್ಪೆಕ್ಟ್ ಅದನ್ನು ಕಟ್ ಆಫ್ ಮಾಡೋದು, ನಿಮ್ಗೆ ಏನೇನು ಬೇಕು ಅದನ್ನು ಸಿಗದೇ ಇರೋ ಹಾಗೆ ಮಾಡುವಂಥದ್ದು, ನಿಮಗೆ ನೆಮ್ಮದಿ ಸಿಗದೇ ಇರೋ ಹಾಗೆ ಮಾಡುವಂಥದ್ದು. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕಾಲು ಹಿಡಿತಾಳೆ ಅಥವಾ ನನ್ನ ಕಾಲು ಹಿಡಿತಾನೆ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ, ಈ ಥರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವರಲ್ಲಿ ಈಗಲೂ ಕೂಡ ನಾನು ಯಾವುದೇ ರೀತಿಯಾದ ಒಂದು ಬದಲಾವಣೆ ನೋಡ್ತಾ ಇಲ್ಲ. ಫೀಲಿಂಗ್ ವೈಸ್ ತುಂಬ ನೆಗೆಟಿವ್ ಆಗಿದೆ, ಟಾಕ್ಸಿಕ್ ಆಗಿದೆ. ಆದರೆ ಅವ್ರ ಲೈಫೇ ಅವರ ಒಂದು ಜರ್ನಿ ಇದೆಯಲ್ಲ ತುಂಬಾ ಕಠಿಣವಾಗಿರುತ್ತೆ. ಸೊ ನೀವು ಅದನ್ನು ಬೆಂಬಲಿಸುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಗೆ ಅರ್ಥ ಆಗಿದೆ ಇವರು ನಿಮ್ಮ ಲೈಫ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಭವ ನಿಮಗೆ ಬಂದಿರೋದ್ರಿಂದ ನೀವು ಆ ಕಂಟ್ರೋಲ್ನ ನಿಮ್ಮ ಕಡೆಗೆ ತೊಗೊಳ್ತಾ ಇದ್ದೀರಾ. ಹಾಗೂ ಇವರ ತಾಳಕ್ಕೆ ಕುಣಿಬೇಕು ನಾನು ಅನ್ನುವಂಥ ಒಂದು ಮನಸ್ಥಿತಿ ಏನಿತ್ತು ಹಿಂದೆ, ಅದನ್ನು ನೀವು ಬಿಟ್ಬಿಟ್ಟಿದ್ದೀರಾ. ಸೊ ನಿಮ್ಮ ಲೈಫ್ನ ನೀವು ಲೀಡ್ ಮಾಡಬೇಕು. ನಾನು ಚೆನ್ನಾಗಿದ್ದರೆ ಸಾಕು, ನಂಗೆ ನೆಮ್ಮದಿ ಸಿಕ್ಕಿದ್ರೆ ಸಾಕು, ನನಗೆ ಈ ವ್ಯಕ್ತಿ ಬೇಡ ಅನ್ನುವಂಥ ಒಂದು ಯೋಚನೆಯೂ ಕೂಡ ನಿಮಗೆ ಬರ್ತಾಯಿದೆ. ನಿಮ್ಗೆ ಇವಾಗ ಅವರು ಬದಲಾದರೆ ಅವ್ರು ಬೇಕು, ಬದಲಾಗೋದು ನಿಮಗೆ ಡೌಟ್ ಆಗಿದೆ, ನಿಮಗೆ ಡೌಟ್ ಆಗ್ತಾಯಿದೆ. ಏಕೆಂದರೆ ಅವರಲ್ಲಿ ಆ ರೀತಿಯಾದ ಒಂದು ಕ್ರೂರತ್ವನ ಪಿಕ್ ಮಾಡಿದ್ದೀರಾ, ಅವರಲ್ಲಿ ಆ ರೀತಿಯಾದ ಒಂದು ನೆಗೆಟಿವ್ ಎನರ್ಜಿನ ಪಿಕ್ ಮಾಡ್ತಾಯಿದ್ದೀರಾ. ಇದರಿಂದ ಏನಾಗ್ತಾಯಿದೆ ಅಂದರೆ ನೀವು ಕೂಡ ಹೋಪ್ನ ಲೂಸ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಏನಾಗುತ್ತೆ ಇವಾಗ ಅವರು ಬದಲಾಗ್ತಾರಾ ಇಲ್ವಾ ಅನ್ನೋದಕ್ಕಿಂತ ಅವ್ರು ಈಗೊಂದು ಬಿಟ್ಕೊಡಲ್ಲ. ಇದು ರಿಯಾಲಿಟಿ, ನೀವು ಅರ್ಥ ಮಾಡ್ಕೊಳ್ಳೇಬೇಕು. ನನಗೆ ಕೆಟ್ಟದ್ದು ಆದರೂ ಪರವಾಗಿಲ್ಲ, ನನಗೇನಾದ್ರು ಲಾಸ್ ಆದರೂ ಪರವಾಗಿಲ್ಲ, ನಾನು ಯಾರಿಗೂ ತಗ್ಗೋದಿಲ್ಲ, ನಾನು ಯಾರಿಗೂ ಮರಗೋದಿಲ್ಲ, ನಾನು ಬೇರೆಯವ್ರಿಗೆ ಸ್ಪಂದಿಸೋದಿಲ್ಲ, ಈ ರೀತಿಯಾಗಿ ವರ್ತಿಸ್ತಾರೆ. ಹಾಗೂ ನನಗೆಲ್ಲ ಮಾಡಬೇಕು, ನನ್ನ ಪಾರ್ಟ್ನರ್ ಅಂದರೆ ನೀವು, ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈಗಲೂ ನಿಮ್ಮಿಂದ ಅಂದರೆ ನೀವೇ ಎಲ್ಲ ಮಾಡಬೇಕು, ನೀವೇ ಈಗಲೂ ಅವ್ರನ್ನ ನೋಡ್ಕೋಬೇಕು, ನೀವು ಮೊದಲು ಹಾಗೆ ಇರಬೇಕು. ಸೊ ಈ ರೀತಿಯಾದ ಒಂದು ದಬ್ಬಾಳಿಕೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಪಾಸಿಟಿವ್. ಅವರ ಎಮೋಷನ್ಸ್ ನಿಮ್ಮ ಕಡೆಗೆ ಏನೂ ಒಳ್ಳೆ ರೀತಿಯಾಗಿ ನಾನು ಪಿಕ್ ಮಾಡಲಿಲ್ಲ. ಐ ಆಮ್ ಸಾರಿ ಟು ಸೇ.
ತೀರಾ ನೆಗೆಟಿವ್ ಆಗೇ ಬಂದಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ಅವರ ಮನಸ್ಥಿತಿ ಏನಿದೆ ಅಂತ ನಾನು ಪಿಕ್ ಮಾಡ್ತೀನಿ. ಅವರ ಮೈಂಡ್ ಮೆಸೇಜಸ್ ನಿಮ್ಮ ಕಡೆಗೆ ಏನಿದೆ ಅಂತ ಪಿಕ್ ಮಾಡ್ತಿದ್ದೀನಿ. ಅವ್ರಿಗೇನು ಹೇಳ್ಕೋಬೇಕು ಅನ್ನಿಸ್ತಿದೆ ಅಂತ ನೋಡೋಣ. ಐ ಕಾಂಟ್ ಮೇಕ್ ಅ ಡಿಸಿಷನ್ ಅಂತ ಬರ್ತಾ ಇದೆ. ಅವ್ರಿಗೆ ಈಗ ಪ್ರೆಸೆಂಟ್ನಲ್ಲಿ ಬಿಡಬೇಕು ಇರಬೇಕು ಆ ಡಿಸಿಷನ್ ಮಾಡೋಕ್ಕಾಗ್ತಾ ಇಲ್ಲ ಈ ರಿಲೇಷನ್ಶಿಪ್ ವಿಷಯವಾಗಿ. ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯೋರ್ ಹಾರ್ಟ್. ಸೊ ಈಗಲೂ ಕೂಡ ಇದು ಒಂಥರ ಈಗೋಯಿಸ್ಟಿಕ್ ಆಗೇ ಇದೆ ಅಲ್ವಾ, ಇಲ್ಲಿ ನೋಡ್ಬೋದು. ನಿನ್ಗೇನು ಸರಿನೋ ನೀನು ಮಾಡು, ಹೀಗೆ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನಿನಗೇನು ಸರಿನೋ ನೀನು ಮಾಡು, ನಾನು ಕೇರ್ ಮಾಡಲ್ಲ, ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ದೆನ್ ಮೈ ಹಾರ್ಟ್. ನಾನು ಆಗಲೇ ಹೇಳಿದೆ ನಿಮಗೆ ಕ್ಯಾಂಡಲ್ ವ್ಯಾಕ್ಸಲ್ಲಿ ಈಗೋ ಜಾಸ್ತಿ ಇದೆ. ಈಗೋ ಎಲ್ಲಿಂದ ಬರುತ್ತೆ? ಮೈಂಡಿಂದ ಬರುತ್ತೆ, ಹಾರ್ಟಿಂದ ಬರಲ್ಲ. ಅದು ಅವರು ಮೈಂಡಿಂದನೇ ನಾನು ಥಿಂಕ್ ಮಾಡ್ತೀನಿ. ನಾನು ಮನಸ್ಸಿಂದ ಥಿಂಕ್ ಮಾಡೋದಲ್ಲ, ಮನಸ್ಸಿಂದ ನಾನು ಡಿಸಿಷನ್ನ ತೊಗೊಳ್ಳೋದಿಲ್ಲ. ನಾನು ಹೀಗೆ ಇರ್ತೀನಿ. ಐ ಆಮ್ ಬೆಟರ್ ವಿತ್ ಮೈ ಮೈಂಡ್. ನಾನು ಹೇಗೆ ಇದ್ದರೂ ನಾನು ಬದಲಾಗಲ್ಲ. ನೀನೇ ಬದಲಾಗಬೇಕು, ನೀನೇ ಬರಬೇಕು. ಸೊ ಈ ರೀತಿಯಾಗಿ ಅವರ ಮೆಂಟ್ಯಾಲಿಟಿ ಇದೆ. ಐ ಆಮ್ ನಾಟ್ ಸೀಯಿಂಗ್ ಎನಿ ಚೇಂಜಸ್ ಇನ್ ದಿಸ್ ಪರ್ಸನ್. ಯೋಚನೆ ಮಾಡಿ ನೀವೇನು ಮಾಡ್ತೀರಾ ಅಂತ ನಿಮಗೆ ಬಿಟ್ಟಿದ್ದು. ಇದು ನಿಮ್ಮ ಲೈಫ್, ನಿಮ್ಮ ಡಿಸಿಷನ್ ಆಗಿದೆ. ನೀವು ಇಂಡಿವಿಜುವಲಾಗಿ ಟ್ಯಾರೋ ರೀಡಿಂಗ್ ತೊಗೊಳ್ತೀರಾ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ತೊಗೊಳ್ತೀರಾ ನೋಡಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.